ಗೊತ್ತಿರುವ ಹಾಗೆ ನಾವೆಲ್ಲ ಸೇರಿರೋದು 2024ರಲ್ಲಿ ಜಿತೇಂದ್ರ ಕೊಟ್ಟಾರಿ ಅವರು ಒಂದು ಫಾಲ್ಸ್ ಅಕ್ಯುಸೇಷನ್ ಮಾಡಿ ನಮ್ಮ ಮೇಲೆ ಕೇಸ್ ಹಾಕಿರ್ತಾರೆ. ಸೊ ಅವತ್ತು ಏನಾಗಿರುತ್ತೆ ಅಂತ ಹೇಳಿ ನಾ ಫಸ್ಟ್ ಇನ್ಸಿಡೆಂಟ್ಸ್ ರಿಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಅದೇ 2024 ಅಕ್ಟೋಬರ್ 9ಗೆ ನಾನು ಆಕ್ಚುಲಿ ಮಂಗಳೂರಿಗೆ ಬಂದಿದ್ದು. ನಾನು ಉಜಿರೆಯಲ್ಲಿ ರಿಸೈಡ್ ಮಾಡಿದ್ದು. ಸೊ ನಾನು ಮಂಗಳೂರಿಗೆ ಬಂದಿದ್ದೆ ಏನಂತ ಹೇಳಿದ್ರೆ ನನಗೊಂದು ಕ್ರಿಕೆಟ್ ಮ್ಯಾಚಿಗೆ ಗೆಸ್ಟ್ ಆಗಿ ಕರೆದಿರ್ತಾರೆ. ಸೊ ಅದು ಮುಗಿಸಿ ನಾನು ನೆಕ್ಸ್ಟ್ ಬಸ್ಗೆ ಹೋಗಿರ್ತೀನಿ ರಾತ್ರಿ. ಅಲ್ಲಿ ನನ್ನ ಫ್ರೆಂಡ್ ಅನ್ನು ಬಿಟ್ಟು ಹೋಟೆಲಲ್ಲಿ ಊಟ ಮಾಡಿ ರಿಟರ್ನ್ ಬರ್ಬೇಕಾದ್ರೆ ಅವಾಗ ಜಿತೇಂದ್ರ ಕೊಟ್ಟಾರಿ ಅವರು ನಮ್ಮ ಕಾರ್ ಓವರ್ಟೇಕ್ ಮಾಡ್ಕೊಂಡು ಬರ್ತಾರೆ. ಸೊ ಆ ಟೈಮಲ್ಲಿ ಹಿ ವಾಸ್ ಲೈಕ್ ಲಿಟಲ್ ರ್ಯಾಶ್. ಅವರು ಟರ್ನ್ ಮಾಡ್ಬೇಕಾದ್ರೆ ನಮ್ಮ ಕಾರ್ಗೆ ಹೊಡಿಲಿಕ್ಕಿತ್ತು. ಸೊ ಆ ಹೊಡೆಯುವ ಟೈಮಲ್ಲಿ ನಾವು ಇನ್ ಕೇಸ್ ನಾವು ಒಂಚೂರು ಆಚೀಚೆ ಆಗ್ತಿದ್ರು ವಿ ಕುಡ್ ಹ್ಯಾವ್ ಕೊಲೈಡೆಡ್ ಟು ದ ಡಿವೈಡರ್ಗೆ ಕೊಲೈಡ್ ಆಗ್ತಿತ್ತು ಅಂಡ್ ಆಕ್ಸಿಡೆಂಟ್ ಆಗ್ತಿತ್ತು. ಸೊ ಅದನ್ನ ಕನ್ಫ್ರಂಟ್ ಮಾಡ್ಬೇಕಂತ ಹೇಳಿ ನಾವು ಅವಾಗಲೇ ಹಾರ್ನ್ ಆಗ್ತಿದ್ವಿ. ಸೊ ನಿಲ್ಸಿ ವಿ ವಾಂಟ್ ಟು ಟಾಕ್ ಅಂತ ಹೇಳಿ. ಸೊ ಅವಾಗ ಒಂಚೂರು ಮುಂದೆ ಹೋಗಿ ಅವ್ರು ನಿಲ್ಸ್ತಾರೆ. ನಿಲ್ಸಿದ ನಂತರ ವಿ ಅಗೇನ್ ಅವ್ರ ಹತ್ರ ಹೋಗ್ಬೇಕಾದ್ರೆ ಅವ್ರು ಇನ್ನೊಮ್ಮೆ ರ್ಯಾಶ್ ಆಗಿ ಹೋಗ್ತಾರೆ. ಸೊ ವಿ ಜಸ್ಟ್ ಫಾಲೋ ಫ್ರಮ್ ಬಚ್ಪೆ ಟು ಕದ್ರಿ. ನಮಗೆ ಕದ್ರಿ ನಮ್ಮ ರೆಸಿಡೆನ್ಸಿಗೆ ಹೋಗ್ಲಿಕ್ಕಿತ್ತು. ಸೊ ಆ ಟೈಮಲ್ಲಿ ಜಿತೇಂದ್ರ ಕೊಟ್ಟಾರಿ ಅವರು ನಮ್ಮ ಮನೆ ಪಕ್ಕನೇ ಒಂದು ಟರ್ನ್ ತಗೊಳ್ತಾರೆ. ಸೊ ದಟ್ ಟೈಮ್ ಮೈ ಫ್ರೆಂಡ್ ಸೇಸ್ ಅವ್ರ ಹತ್ರ ಹೋಗಿ ಮಾತಾಡುವ ಏನಾಯ್ತು ಅಂತ ಹೇಳಿ ಕೇಳು ಅಂತ ಹೇಳಿ. ಸೊ ದಟ್ ಟೈಮ್ ಜಸ್ಟ್ ವಿಂಡೋ ಡೌನ್ ಮಾಡಿ ದೇರ್ ವಾಸ್ ನೋ ಥ್ರೆಟ್. ಅವರಿಗೆ ಏನೋ ಹೆದರಿಕೆ ಇರಲಿಲ್ಲ, ಏನಿಲ್ಲ. ನಾವು ಜಸ್ಟ್ ಕೇಳಿದ್ದು ನೀವು ಯಾಕೆ ಇಷ್ಟು ರ್ಯಾಶ್ ಆಗಿ ಓಡಿಸ್ತಿದ್ರಿ, ನಾವು ಹಾರ್ನ್ ಹಾಕಿದ್ವಿ ಯಾಕೆ ನಿಲ್ಲಿಸಲಿಲ್ಲ ಅಂತ ಹೇಳಿ. ಸೊ ಜಿತೇಂದ್ರ ಕೊಟ್ಟಾರಿಗೆ ಅವರ ಸ್ಟೇಟ್ಮೆಂಟ್ ಅವಾಗ ಏನಿತ್ತು ಅಂತ ಹೇಳಿದ್ರೆ, ನಿಂಗೆ ನಾನು ಯಾರು ಅಂತ ಹೇಳಿ ಗೊತ್ತಿಲ್ಲ, ಐ ಆಮ್ ಅ ಫೇಮಸ್ ಬಿಲ್ಡರ್ ಇಯರ್ ಇನ್ ಮ್ಯಾಂಗ್ಳೂರ್ ಹಾಗೀಗ ಅಂತ ಹೇಳಿ. ಹಿ ಕ್ಲೇಮ್ಸ್ ದಟ್ ಗನ್ ಅವರ ಹೆಂಡತಿ ಮನೆಯಿಂದ ಹೋಗಿ ತಂದ್ರು ಅಂತ ಹೇಳಿ. ಬಟ್ ಆಕ್ಚುಲಿ ಆ ಗನ್ ಅವರ ಕಾರಲ್ಲಿ ಇತ್ತು. ಆ ಕಾರಲ್ಲಿ ಅವರು ಮತ್ತೆ ಅವರ ಮಗಳು ಕೂಡ ಆ ಕಾರಲ್ಲಿ ಇರ್ತಾರೆ. ಸೊ ನಮ್ಗೆ ಗನ್ ತೆಗೆದ ತಕ್ಷಣ ನಮ್ಗೆ ಲೈಕ್ ಥ್ರೆಟ್ ಇವರು ಶೂಟ್ ಮಾಡ್ಬೋದು ಅಂತ ಹೇಳಿ ಹೆದರಿಕೆ. ಸೊ ನಾವು ಕಾರಿಂದ ಇಟ್ಟು ವಿ ಕನ್ಫ್ರಂಟೆಡ್, ಗನ್ ಅನ್ನು ಬೀಳ್ಸಿದ್ವಿ, ಅವ್ರನ್ನ ಹಿಡ್ಕೊಟ್ವಿ, ಎಲ್ಲೂ ಹೊಡೆದಿಲ್ಲ. ಅದಾದ್ಮೇಲೆ ಅವರ ಮಗಳು ಜಿತೇಂದ್ರ ಕೊಟ್ಟಾರಿ ಅವರು ಶಿ ಸ್ಟಾರ್ಟೆಡ್ ಶೌಟಿಂಗ್ ಲೈಕ್ ಇವನ್ ಕೊಂದಾಕಿ ಶೂಟ್ ಮಾಡಿ ಪಾಪ ಪೊಲೀಸ್ನಾಗ್ಲಿ ಕಾಸು ಕೊಡ್ತು ಮೊಗ್ಲಿನ ಜೈಲು ಪಾಡ್ಪಾಲಿ. ಸೊ ಶಿ ಸ್ಟಾರ್ಟೆಡ್ ಶೌಟಿಂಗ್ ಲೈಕ್ ದಟ್. ಸೊ ಆ ಟೈಮಲ್ಲಿ ದಿಸ್ ಇಸ್ ಅರೌಂಡ್ 11:30 ಅವರ ಸೊಸೈಟಿ ಅವರೆಲ್ಲ ಹೊರಗೆ ಬರ್ತಾರೆ ಅಂಡ್ ತುಂಬಾ ಜನ ಸೇರ್ತಾರೆ. ಸೊ ಅವಾಗ ಪೊಲೈಟ್ಲಿ ನಾವು ಅವರ ಹೆಂಡತಿ ಮತ್ತೆ ಮಗಳಿಗೆ ಹೇಳಿದ್ವಿ, ನೋಡಿ ನಿಮ್ಮ ಮರ್ಯಾದೆ ಹೋಗ್ತಿದೆ, ಏನೆಲ್ಲ ಸುಮ್ನೆ ಬೇಡದೆಲ್ಲ ಮಾತಾಡ್ಬೇಡಿ ಹಾಗೆ ಅಂತೇಳಿ. ಆ ಟೈಮಲ್ಲೂ ಹೇಳಿರ್ತೀವಿ ನಾವು ಹುಡುಗಿಯರ ಹೋರಾಟ ತುಂಬಾ ಮಾಡ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಲೈಕ್ ನಿಮ್ಮ ಮಗಳಿದ್ರ ಅಂತ ಹೇಳಿದ್ರೆ ನಾವು ಫಾಲೋ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಕಾರಿಗೆ ಏನೋ ಆಗ್ತಿತ್ತು. ಸೊ ಜಸ್ಟ್ ವಿ ವಾಂಟೆಡ್ ಟು ಕನ್ಫ್ರಂಟ್, ನೀವು ಯಾಕೆ ಗನ್ ತೆಗಿತಿದ್ರೆ ಹಾಗೆ ಅಂತೇಳಿ. ಸೊ ಅಲ್ಲಿ ಆರ್ಗ್ಯುಮೆಂಟ್ ಜೋರ್ ಆಗ್ತಿರುತ್ತೆ. ಅವರು ಜಿತೇಂದ್ರ ಕೊಟ್ಟಾರಿ ಅವರ ಕಾರ್ ಹಿಂದೆ ಹೋಗಿ ಒಂದು ಕಮಲದ ಬೆತ್ತ ತೆಗಿತಾರೆ ಹೊಡಿಲಿಕ್ಕೆ. ಸೊ ದಟ್ ಟೈಮ್ ಆಲ್ಸೋ ಐ ಟೇಕ್ ಇಟ್ ಅಂಡ್ ಐ ಥ್ರೋ ಇಟ್ ಅಂಡ್ ನಾನು ಅವರನ್ನು ಇಟ್ಕೊಳ್ತೀನಿ ಹೀಗೆ ಟೈಟ್ ಆಗಿ. ಸೊ ಹಿ ಶುಡಂಟ್ ಡೂ ಎನಿಥಿಂಗ್ ಅಂತ ಹೇಳಿ. ಸೊ ವಿತಿನ್ 10 or 15 minutes ಬರ್ಗೆ ಪೊಲೀಸ್ ಬರ್ತಾರೆ, ಅಲ್ಲಿ ಬೀಟ್ ಪೊಲೀಸ್ ಬರ್ತಾರೆ. ಸೊ ಬೀಟ್ ಪೊಲೀಸ್ ಬರ್ಬೇಕಾದ್ರೆ ಬೀಟ್ ಟೋಲ್ಡ್ ನಮ್ಗೇನು ತಪ್ಪಿಲ್ಲ, ವಿ ಆರ್ ರೆಡಿ ಟು ಗೋ ಟು ದ ಸ್ಟೇಷನ್ ಅಂತ ಹೇಳಿ ಅವಾಗಲೇ ಸ್ಟೇಷನ್ಗೆ ಹೋಗಿದ್ದೀವಿ. ಸೊ ಹೋದ ತಕ್ಷಣ ನಾವು ಹೇಳಿದ್ವಿ ನಮ್ಗೆ FIR ಮಾಡ್ಬೇಕಾಗಿದೆ ಅಂತ ಹೇಳಿ. ಬಟ್ SI ರೇಖಾ ಅವರಿದ್ರು ಸ್ಟೇಷನ್ ಅಲ್ಲಿ, ಶಿ ಡಿಡ್ಂಟ್ ಟೇಕ್ ಎನಿ ಆಕ್ಷನ್. ಅದಾದ್ಮೇಲೆ ಜಿತೇಂದ್ರ ಕೊಟ್ಟಾರಿ ಅವರ ಹೆಂಡತಿ ಮತ್ತೆ ಮಗಳು ಬರ್ತಾರೆ ಒಂದು 10-15 minutes ಬಿಟ್ಟು. ಸೊ ಬರ್ಬೇಕಾದ್ರೆ ಸರ್ಪ್ರೈಸಿಂಗ್ ವಿ ಸಾ ದಟ್ ದೇರ್ ಆರ್ ಅಬ್ರೇಷನ್ ಮಾರ್ಕ್ಸ್ ಲೈಕ್ ಏನಾದ್ರು ಬಿದ್ರೆ ನಮ್ಗೆ ಸ್ಕಿನ್ ಜಾರುತ್ತಲ್ಲ, ಸೊ ಅಂತ ಮಾರ್ಕ್ಸ್ ಇದೆ. ಸೊ ವಿ ಆರ್ ಸರ್ಪ್ರೈಸ್. ಅದಾದ್ಮೇಲೆ ದೇ ಸ್ಟಾರ್ಟೆಡ್ ಸೇಯಿಂಗ್ ಮೊಲೆಸ್ಟೇಷನ್ ಮಾಡಿದ್ದಾರೆ, ಮನೆ ಒಳಗೆ ನುಗ್ಗಿದ್ದೀವಿ, ವ್ಯಾಂಡಲೈಸೇಷನ್ ಮಾಡಿದೀವಿ. ವಿ ಆರ್ ರಿಯಲಿ ಸರ್ಪ್ರೈಸ್. ರಾತ್ರಿ 11:30 ವಿ ಡಿಡ್ಂಟ್ ಕಾಲ್ ಎನಿವನ್. ನಾವಿಷ್ಟು ವರ್ಷ ಲೈಕ್ ಸ್ಟೇಷನ್ಗೆಲ್ಲ ಹೋಗಿ ತುಂಬಾನೇ ಕೆಲಸ ಮಾಡ್ತೀವಿ. ಸೊ ವಿ ಥಾಟ್ ದಟ್ ವಿ ಕ್ಯಾನ್ ಡಿಫೆಂಡ್ ಅವರ್ ಸೆಲ್ಸ್ ಅಂತ ಹೇಳಿ. ಬಟ್ ಅವಾಗ ಏನಾಗುತ್ತೆ ಅಂತ ಹೇಳಿ ಕೊಟ್ಟಾರಿ ಮತ್ತೆ ಹಾಗೆ ಒಂದು 15 ಜನ ಅವರ ಕಡೆಯಿಂದ ಸೇರ್ತಾರೆ. ದೇ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್ ಅಸ್, ನೀನ್ ಹೊರಗೆ ಬಾ ಮಗನೇ ನೋಡ್ಕೊಳ್ತೀವಿ ಏನಂತ ಅನ್ಕೊಂಡಿದ್ಯಾ. ಅಂಡ್ ಇವನ್ ಕೊಟ್ಟಾರಿ SI ಮುಂದೆ ಹೇಳ್ತಾರೆ ಲೈಕ್ ನಂಗೆ ಲೈಫಲ್ಲಿ ಯಾರು ಎನಿಮೀಸ್ ಇಲ್ಲ, ಬಟ್ ಸಾಯೋ ತನಕ ನೀವು ಎನಿಮೀಸ್ ನಿಮ್ ಲೈಫ್ ಅನ್ನು ಹಾಳು ಮಾಡ್ತೀನಿ ನೋಡಿ ಅಂತೇಳಿ. ದೆನ್ ನಮ್ಮ ಫ್ರೆಂಡ್ಸು ಬರ್ತಾರೆ, ದೇ ಸೇ ದಟ್ ನೋಡಿ ಮೊಲೆಸ್ಟೇಷನ್ ಕೇಸ್ ಹಾಕಿದ್ದಾರೆ, ಇದನ್ನ ಆದಷ್ಟು ಇಲ್ಲಿಯೇ ಸಾಲ್ವ್ ಮಾಡಿ ಮುಗಿಸ್ಲಿಕ್ಕೆ ಹೇಳಿ ಅಂತ. ಸೊ ವಿ ರಿಕ್ವೆಸ್ಟೆಡ್, ನಾವು ಏನಂತ ತಪ್ಪು ಮಾಡಿದೀವಿ, ನಿಮ್ಮ ಹತ್ರ ಕನ್ಫ್ರಂಟ್ ಮಾಡಿದ್ವಿ, ನಿಮ್ಗೆ ಹೊಡೆದಿದೀವ, ನಿಮ್ ಮನೆ ಒಳಗೆ ನುಗ್ಗಿದೀವ, ನಿಮ್ ಕಾಂಪೌಂಡ್ ಒಳಗೆ ಬಂದಿದ್ವಿ ಅಂತ ಹೇಳಿ. ಬಟ್ ನೋ, ದೇರ್ ವಾಸ್ ಸಮ್ ಈಗೋ ಕ್ಲಾಶಸ್ ದೇರ್. ಅವ್ರಿಗೆ ಏನಂತ ಹೇಳಿದ್ರೆ, ನನ್ನ ಅಪಾರ್ಟ್ಮೆಂಟ್ ಮುಂದೆ ಹಸ್ಬೆಂಡ್ ಮುಂದೆ ಹೀಗೆ ಮಾಡಿದ್ರು, ನನ್ನ ಹೆಂಡತಿ ಮಗಳ ಮುಂದೆ ಇದು ಮಾಡಿದ್ರಲ್ಲ, ಐ ವಿಲ್ ಶೋ ಯು ಹೂ ಐ ಆಮ್. ದಟ್ ವಾಸ್ ದೇರ್ ದಟ್ ಟೈಮ್. ಸ್ಯಾಡ್ಲಿ ಅದೇ ನಮ್ದು ಏನ್ ಸ್ಟೇಟ್ಮೆಂಟ್ ಕೇಳಿಲ್ಲ. ನೆಕ್ಸ್ಟ್ ಡೇ ಪೊಲೀಸ್ ಅವ್ರು ಹೇಳ್ತಾರೆ, ನೀವು ಲಾಕಪ್ ಕುತ್ಕೊಳ್ಳಿ, ಬೆಳಿಗ್ಗೆ ಬಿಡ್ತೀವಿ ಹಾಗೆ ಅಂತ ಹೇಳಿ. ಮೆಡಿಕಲ್ ಕರ್ಕೊಂಡು ಹೋದ್ರೆ ಅಲ್ಲಿಂದ ಡೈರೆಕ್ಟ್ ಇದು ಕೋರ್ಟಿಗೆ ಕರ್ಕೊಂಡು ಹೋಗಿ ನಮ್ಮ ಜೈಲಿಗೆ ಹಾಕ್ತಾರೆ. ಸೊ ಆಫ್ಟರ್ ದಟ್ ವೆನ್ ಐ ಕಮ್ ಔಟ್ಸೈಡ್, ನಾನೊಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಕೋರ್ಟಿಗೆ. ಸೊ 1.5 ವರ್ಷ ಆದ್ಮೇಲೆ ಇವಾಗ ಎವಿಡೆನ್ಸ್ ಸ್ಟೇಜ್ ಅಲ್ಲಿ ಇದೆ ಕೊಟ್ಟಾರಿ ಕೊಟ್ಟ ಕೇಸ್. ಐ ಆಮ್ ವೆರಿ ಹ್ಯಾಪಿ ದಟ್ ಕೋರ್ಟ್ ಅವರು ಒಂದು ಲೈಕ್ ಸ್ಟೆಪ್ ತಗೊಂಡಿದ್ದಾರೆ. ತಮಿಷ್ ಕೊಟ್ಟ ಇದು ಪ್ರೈವೇಟ್ ಕಂಪ್ಲೇಂಟ್ ಅಂತ FIR ರಿಜಿಸ್ಟರ್ ಮಾಡಿ ವಾಟ್ ಇಸ್ ದೇರ್ ಸೈಡ್ ಆಫ್ ಸ್ಟೇಟ್ಮೆಂಟ್ ಅಂತ ನೋಡಿ ಅಂತೇಳಿ. ಸೊ ಇವಾಗ ನೋಡಿ, ಐ ಆಮ್ ಅ ಕಾಮನ್ ಮ್ಯಾನ್, ನಾನೊಂದು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿರ್ಬೋದು, ಐ ಡೂ ವರ್ಕ್ಸ್ ಅಂಡ್ ಆಲ್. ಬಟ್ ಯಾವ್ದೊಂದು ವಾಯ್ಸ್ ಲೈಕ್ ಯಾರಾದ್ರೂ ಬಂದು ಒಂದು ಎಲಿಗೇಷನ್ ಹಾಕ್ಬಿಟ್ರೆ ಅದನ್ನೊಂದು ತನಿಖೆ ಮಾಡ್ಲಿಕ್ಕಿಲ್ಲ, ಒಂದು CCTV ಫುಟೇಜ್ ಆದ್ರೂ ಚೆಕ್ ಮಾಡ್ಬೇಕಿತ್ತು. ಅವಾಗ ರೋಡ್ ರೇಜ್ ಅಂತ ಹೇಳಿದ್ದಾರೆ, ಬಜ್ಪೆ ಸೈಡ್ ಯಾವ್ದಾದ್ರು CCTV ನೋಡಿ ಚೆಕ್ ಮಾಡ್ಬೋದಿತ್ತು. ಬಟ್ ವಾಟ್ ವಾಸ್ ದ ಹರಿ? ಇವಾಗ ನಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ಕೇಳಿಲ್ಲ. ನಂದು ಸ್ಟೇಟ್ಮೆಂಟ್ ಗೆ ಸೈನ್ ತಗೊಂಡಿದ್ದಾರೆ. ದಟ್ ವಾಸ್ ನಾಟ್ ಎಟ್ ಆಲ್ ಮೈ ಸ್ಟೇಟ್ಮೆಂಟ್. ಐ ಡಿಂಟ್ ಇವನ್ ರೀಡ್. ನಂಗೆ ಒಂಚೂರು ಕನ್ನಡ ಓದಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಓದಿರ್ಲಿಲ್ಲ. ಅರ್ಜೆಂಟ್ ಅಲ್ಲಿ ಸೈನ್ ಮಾಡಿ ನೀವು ಕೋರ್ಟಿಗೆ ಹೋದ್ರೆ ನಿಮ್ಮನ್ನು ಬಿಡ್ತಾರೆ ಅಂತ ಹೇಳಿ.
but we were sent to jail. So this is the incident what happened. And allegations ಏನಂತ ಹಾಕಿದಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ, ನಾನು ಮತ್ತೆ ಅಂಕಿತ್ ಶೆಟ್ಟಿ ಅಂತ ಹೇಳಿ ನನ್ನ ಫ್ರೆಂಡ್, ಮತ್ತೆ ಮೊಲೆಸ್ಟೇಷನ್ ಮಾಡಿದೀವಿ, ವ್ಯಾಂಡಲೈಸೇಷನ್ ಮತ್ತೆ ಡೆತ್ ಥ್ರೆಟ್ ಕೊಟ್ಟಿದೀವಿ ಅಂತೇಳಿ. ಬಟ್ ಆಕ್ಚುಲಿ ಏನಾಗಿರೋದು ಅಂತ ಹೇಳಿದ್ರೆ ಆನ್ ಸ್ಪಾಟ್ ಥ್ರೆಟ್ ಯಾಕೆ ಕೊಟ್ಟಿದ್ರು, ನಾವು ಮನೆಗೆ ಕನ್ಫ್ರಂಟ್ ಮಾಡಿದ್ವಿ, ನೀವು ಯಾಕೆ ಹೀಗೆ ಮಾಡಿದ್ವಿ, ವಾಟ್ ವಾಸ್ ಯುವರ್ ಲೈಕ್ ಈ ಡ್ರೈವಿಂಗ್ ಬಗ್ಗೆ ಕೇಳಿದ್ದು. ಬಟ್ ಅಲ್ಲಿ ಡೆತ್ ಥ್ರೆಟ್ ಕೊಟ್ಟಿದ್ದು ಅವರು, ನಿಂಗೆ ನಾನು ಯಾರು ಗೊತ್ತುಂಟ, ನಿಂಗೆ ನಾನು ಏನ್ ಮಾಡ್ಬೇಕಂತ ಹೇಳಿ ಗೊತ್ತುಂಟು, ನಾನು ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿ ಮಾಡಿಸ್ತೀನಿ ಅಂತ ಹೇಳಿ. ಸೊ ದಿಸ್ ವಾಸ್ ಒನ್ ಥ್ರೆಟ್. ಸ್ಟೇಷನ್ ಅಲ್ಲಿ ಇವರ ಜೊತೆ ಒಂದು 10-15 ಜನ ಬಂದು ಇವರು ಪೊಲೀಸ್ ಸ್ಟೇಷನ್ SI ಅವ್ರ ಮುಂದೆನೆ ನಮ್ಮ ಮೇಲೆ ಧಮಕಿ ಹಾಕಿದ್ರು, ನಿಮ್ಮ ನೋಡ್ಕೊಳ್ತೀವಿ ಹೇಗೆ ಅಂತ ಹೇಳಿ ಸ್ಟೇಷನ್ ಮುಂದೆ ಹೇಳಿದ್ವಿ. ಇದನ್ನು ರಿಕ್ವೆಸ್ಟ್ ಮಾಡಿದೀವಿ, ನಮ್ಗೆ CCTV ಫುಟೇಜ್ ಕೊಡ್ಬೇಕಂತೇಳಿ. ಬಟ್ ಅದು ಸ್ಯಾಡ್ಲಿ ನಮ್ಗೆ ಇಷ್ಟು ತನಕ ಸಿಗ್ಲಿಲ್ಲ. ಅದಾದ್ಮೇಲೆ ಜೈಲು ನಾವು 14 ಡೇಸ್ಗೆ ಜುಡಿಷಿಯಲ್ ಕಸ್ಟಡಿಗೆ ಕಳ್ಸಿರ್ತಾರೆ ನಮ್ಗೆ. ಅವಾಗ ಅಕ್ಟೋಬರ್ ನಮ್ಮ ದಸರಾ ಟೈಮ್ ಆಗಿರುತ್ತೆ. ಸೊ ಜೈಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಐ ಡಿಂಟ್ ಬಿಲೀವ್ ದಿಸ್ ಇಸ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಜೈಲೊಳಗೆ ಹೋಗ್ಬೇಕಾದ್ರೆ ನಂಗೆ SP ಅವರೇ ಬಂದು, ನೋಡು ನಿಮ್ಗೆ ಥ್ರೆಟ್ಸ್ ಇದೆ ಇಲ್ಲಿ, ಒಂಚೂರು ಜಾಗ್ರತೆ ಅಂತ ಹೇಳಿ ಜೈಲರೇ ಹೇಳಿರ್ತಾರೆ. ಅದಾದ್ಮೇಲೆ ನಮ್ಮ ಜೈಲಿಗೆ ಫ್ರೀಕ್ವೆಂಟ್ ಲೈಕ್ ದಿನ ಬಂದು ಎಲ್ಲರದ್ದು ಕೇಳಿದ್ವಿ, ಇವರಿಗೆ ಏನ್ ಮಾಡ್ಲಿಲ್ಲ ಅಲ್ಲ, ಮತ್ತೆ ತನುಷ್ ನೋಡು ವಿಂಡೋ ಸೈಡ್ ಹೋಗ್ಬೇಡ, ಯಾರಾದ್ರೂ ಬಂದು ಹೇಳ್ಕೊಂಡು ಏನಾದ್ರು ಮಾಡ್ಬೋದು. ಸೊ ಪೊಲೀಸ್ ಅವ್ರು ಹೇಳಿದ್ರು, ಅಂಡ್ ಹಿ ಆಲ್ಸೋ ಸೆಡ್ ದಟ್ ನಿಮ್ಗೆ ಥ್ರೆಟ್ ಇದೆ ಅಂತ ಹೇಳಿ ನಾವು ನಿಮ್ಮ ಸೆಲ್ ಪಕ್ಕ ಒಂದು 2 ಪೊಲೀಸ್ ಎಕ್ಸ್ಟ್ರಾ ಹಾಕಿರ್ತೀವಿ, ನೀವೇನಾದ್ರೂ ಕಿರ್ಚಿದ ತಕ್ಷಣ ಬರ್ತಾರ ಅಂತ ಹೇಳಿ. ಸೊ ಇದನ್ನ ನಿಮ್ಗೆ ವೆರಿಫೈ ಮಾಡ್ಲಿಕ್ಕಿದ್ರೆ ಆ ಜೈಲರ್ ಹತ್ರ ನೀವು ಯು ಕ್ಯಾನ್ ಆಸ್ಕ್ ಅಂಡ್ ಕ್ಲಿಯರ್ ಇಟ್ ಆಫ್. ಸೊ ದಿಸ್ ಇಸ್ ಒನ್ ಥಿಂಗ್. ಅಂಡ್ ಅನದರ್ ಥಿಂಗ್, ಜಿತೇಂದ್ರ ಕೊಟ್ಟಾರಿ ಅವರ ಮಗಳು, ಶಿ ವಾಸ್ ಲೈಕ್ ಸ್ಕೋಲ್ಡಿಂಗ್, ನಾನು ಎಲ್ಲಿ ಸಹ ಲೈಕ್ ಐ ಡೋಂಟ್ ವಾಂಟ್ ಟು ಸೇ ಹರ್ ನೇಮ್ ಅಂಡ್ ಆಲ್, ಬಟ್ ಶಿ ವಾಸ್ ವೆರಿ ರೂಡ್. ಅಪ್ಪ ತೋರಿಸಿ ಇವರಿಗೆ, ಅಪ್ಪ ಏನಾದ್ರು ಮಾಡಿ, ಅಪ್ಪ ಶೂಟ್ ಮಾಡಿ, ಶಿ ವಾಸ್ ಶೌಟಿಂಗ್ ದಟ್ ಅಂಡ್ ಆಲ್. ಬಟ್ ಹಿಸ್ ವೈಫ್ ಕೊಟ್ಟಾರಿ ಅವರ ಹೆಂಡತಿ, ಶಿ ವಾಸ್ ವೆರಿ ಪೊಲೈಟ್. ನಾನು ಹೇಳಿದೆ ಹೀಗೆ ಆಗ್ತಿದೆ, ಅವ್ರು ಹೇಳಿ ನಂಗೆ ಅರ್ಥ ಆಗ್ತಿದೆ, ಬಟ್ ನಾನು ನನ್ನ ಗಂಡನ ಆಪೋಸಿಟ್ ಹೋಗ್ಲಿಕ್ಕೆ ಆಗಲ್ಲ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅಂತ ಹೇಳಿ. ಇವರು ಹೇಳ್ಬೇಕಾದ್ರೆ ನೋಡಿ ಬಿಟ್ಬಿಡಿ, ಮಕ್ಳು ಇವರು ನಮ್ಮ ಮಕ್ಕಳ ತರ ಇದಾರ ಅಂತ ಹೇಳ್ಬೇಕಾದ್ರೆ, ನೀನ್ ಸುಮ್ನೆ ಕುತ್ಕೋ, ನಿಂಗೆ ಗೊತ್ತಿಲ್ಲ ಏನಂತೇಳಿ, ನೀನ್ ಸುಮ್ನೆ ಕುತ್ಕೋ ಅಂತ ಹೇಳಿ ಕೊಟ್ಟಾರಿ ಮತ್ತೆ ಅವರ ಮಗಳು ಹೇಳಿದ್ದಾರೆ. ಸೊ ದಿಸ್ ಇಸ್ ಒನ್ ಥಿಂಗ್. ಮತ್ತೆ ಅದೇ ನಮ್ದೊಂದು ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡೇ ಮಾಡಲಿಲ್ಲ. ಅಂಡ್ ಫೇಕ್ ಅಬ್ರಾಷನ್ಸ್, ಕೊಟ್ಟಾರಿ ಅವರು ಸ್ಟೇಷನ್ ಬರ್ಬೇಕಾದ್ರೆ ಕೆಲವು ಮಾರ್ಕ್ಸ್ ಎಲ್ಲ ಇತ್ತು ಅಬ್ರಾಷನ್ಸ್ ಎಲ್ಲ, ಅವ್ರ ಹೆಂಡತಿ ಮೇಲೆಲ್ಲ. ಸೊ ದಟ್ ವಾಸ್ ನಾಟ್ ಅಟ್ ಆಲ್ ಫ್ರಮ್ ಅಸ್. ಅಷ್ಟಿದ್ರೆ ನಾವು ಇವಾಗಲೂ ಕೇಳ್ತೀವಿ CCTV ಫುಟೇಜ್, ಅವ್ರ ಗೇಟ್ ಮುಂದೆ ಆಗಿರೋದು ಇನ್ಸಿಡೆಂಟ್, ಅವ್ರು ಹೇಳ್ತಾರೆ ಮನೆ ಒಳಗೆ ನುಗ್ಗಿದ್ದೇವೆ ಅಂತ ಹೇಳಿ. ದಿಸ್ ವಾಸ್ ನೆವರ್ ಇನ್ಸೈಡ್ ದ ಕಾಂಪೌಂಡ್, ಹೊರಗೇನೆ ಆಗಿರೋದು. ಮತ್ತೆ FIR ಫಸ್ಟ್ ಹೋಗಿದ್ದು ನಾವು ಸ್ಟೇಷನ್ಗೆ. ಅಟ್ಲೀಸ್ಟ್ ಅವ್ರಿಗೆ ಫಸ್ಟ್ FIR ತಗೊಳ್ಳಿಕ್ಕೆ ಆಗಲಿಲ್ಲ. ಒಂದು ವುಮನ್ ಸೆಕ್ಷುವಲ್ ಅಸಾಲ್ಟ್ ಕೇಸ್ ಹಾಕಿದ್ದಾರೆ, ಅಟ್ಲೀಸ್ಟ್ ಒಂದು ಕೌಂಟರ್ ಕೇಸ್ ತಗೊಳ್ಬೋದಿತ್ತಲ್ಲ, ಅದನ್ನು ಆಪ್ಷನ್ ನಮಗೆ ಪೊಲೀಸ್ ಅವರು ಕೊಡಲಿಲ್ಲ. ಅಂಡ್ ಅದರ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಲೈಕ್ ಯಾವ ಪೊಲಿಟಿಕಲ್ ಪಾರ್ಟಿಯಿಂದ ಬಿಗಿನ್ ಆಗ್ತಾರೆ. ಬಟ್ ಒಂದು ಹುಡುಗಿ ಇವಾಗ ಮಗಳಿಗೆ ಒಂದು ಇಂಥ ಇನ್ಸಿಡೆಂಟ್ ಆದ್ರೂ ಒಂದು ಅಪ್ಪ ಅದನ್ನು ಹೈಡ್ ಮಾಡಿ ಹೇಗಾದ್ರೂ ಮಾಡಿ ಲೀಗಲಿ ಫೈಟ್ ಮಾಡ್ತಾ ಏನಾದ್ರು ಮಾಡ್ತಾರೆ. ಬಟ್ ದಿಸ್ ಪರ್ಸನ್ ಏನೂ ಆಗ್ಲಿಲ್ಲ, ಜಸ್ಟ್ ಒಂದು ಕೇಸ್ ಟೈಪ್ ಮಾಡ್ಲಿಕ್ಕೆ ನಮ್ಮ ಮೇಲೆ ಇದು ಒಂದು ಏನಾದ್ರು ಸ್ಟ್ರಾಂಗ್ ಎಫೆಕ್ಟಿವ್ ಆಗಿ ಆಗ್ಬೇಕಂತ ಹೇಳಿ ಮಗಳನ್ನ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ರಿಯಲಿ ವೆರಿ ಶೇಮ್ಫುಲ್. ಅವರು ನಾ ಹೇಳಿದ್ವಿ, ಈಸ್ ಅ ಸ್ಪೋಕ್ಸ್ ಪರ್ಸನ್ ಆಲ್ಸೋ ಅಂಡ್ ಆಲ್ಸೋ ವೆರಿ ರೆಪ್ಯೂಟೆಡ್ ಬಿಲ್ಡರ್. ಅವ್ರು ಇದಕ್ಕಿಂತ ಮುಂಚೆ ನಂಗೆ ಜಿತೇಂದ್ರ ಕೊಟ್ಟಾರಿ ಅಂತ ಹೇಳಿ ಯಾರು ಗೊತ್ತಿಲ್ಲ. ಆ ಇನ್ಸಿಡೆಂಟ್ ಆಗಿ ನಂಗೆ ಸ್ಟೇಷನ್ ಹೋಗ್ಬೇಕಾದ್ರೆ ಗೊತ್ತು ಜಿತೇಂದ್ರ ಕೊಟ್ಟಾರಿ ಅಂತ. ಹೀಗೆ ಅವರು ಪೊಲಿಟಿಕಲ್ ಇವರ ಜೊತೆ ಅಫಿಲಿಯೇಷನ್ಸ್ ಇದೆ, ಕನ್ಸ್ಟ್ರಕ್ಷನ್ಸ್ ಇದೆ. ಅಂಡ್ ದಟ್ಸ್ ಆಲ್. ನನ್ನ ಜೊತೆಗೆ ನಿಂತವರು ಈ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಮಕ್ಕಳು, ಅದರಲ್ಲಿ ತನುಷ್ ಅಂಡ್ ವಿಕ್ಕಿ ಅಂತ ಎಲ್ಲ ಮಾಧ್ಯಮದಲ್ಲಿ ಪ್ರೆಸ್ ಮೀಟಿಗೆ ಎಲ್ಲ ಬಂದು ಆ ಒಂದು ಕೇಸಲ್ಲಿ ಅಡ್ವೊಕೇಟ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್, ಲೀಗಲ್ ಅಡ್ವೈಸರ್, ಪ್ರತಿಯೊಂದು ಲೋಕಾಯುಕ್ತದ ವಕೀಲರು ಆದದ್ದು ಈ ಮಕ್ಕಳಿಂದ ಬೆಂಬಲ ಕೊಟ್ಟ ಕಾರಣ ಇಲ್ಲಿಂದ ರಿಜೆಕ್ಟ್ ಆಗಿ, ಹೈಕೋರ್ಟ್ ಇಂದ ರಿಜೆಕ್ಟ್ ಆಗಿ, ಸುಪ್ರೀಂ ಕೋರ್ಟ್ ಇಂದ ಬೇಲ್ ರಿಜೆಕ್ಟ್ ಆಗಿದ್ದಂತ ಕೇಸಲ್ಲಿ ಈ ಮಕ್ಕಳು ನನ್ನ ಜೊತೆ ಇನ್ವಾಲ್ವ್ಮೆಂಟ್ ಆಗಿದ್ರು. ಹಾಗಾಗಿ ಆ ಕನೆಕ್ಷನ್ ನನಗೆ ಅವತ್ತಿಂದ ಇತ್ತು. ಆ ನಂತರ ನಾನು ಇತ್ತೀಚೆಗೆ ಹೋಗಿ ಸೌಜನ್ಯ ಕೇಸ್ಗೆ ಹೋದ ಕೂಡಲೇ ಮಹೇಶ್ ಅಣ್ಣನ ಮಗ ಅಂತ ಪರಿಚಯ ಅಲ್ಲ, ಇಂಡಿವಿಜುವಲ್ ಆಗಿ ಅವ್ರ ಮಕ್ಕಳು ಕೆಲಸ ಮಾಡಿದ ಕಾರಣ ನಾನು ಅವರ ಜೊತೆಗೆ ಸೋಷಿಯಲ್ ವರ್ಕರ್ ಆಗಿ ಅವ್ರ ಜೊತೆ ನಿಂತಿದ್ದೆ. ಈ ಪ್ರಕರಣದಲ್ಲಿ ನನಗೆ ಒಂದು ಅಡ್ವೊಕೇಟ್ ಕಾಲ್ ಬರ್ತಿದೆ, ತನುಷ್ ಶೆಟ್ಟಿ ಅವ್ರದ್ದು ಹೀಗೆ ಆಗಿದೆ, ಬರ್ಕೆ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ. ನಾನು 10 ತಾರೀಕಿಗೆ ಸಂಜೆ ಅಲ್ಲಿ ಹೋದೆ. ಸಂಜೆ ಹೋಗುವಾಗ ಇವರ ಹತ್ರ ಹೋಗಿ ಮಾತಾಡುವಾಗ ಜಿತೇಂದ್ರ ಕೊಟ್ಟಾರಿ ಮತ್ತೆ ಇನ್ನೊಬ್ಬ ಸಹಚಾರ ಒಟ್ಟಿಗೆ ಇದ್ರು, ಒಳಗೆ ಇದ್ರು. ನನಗೆ ವಿಶ್ ಮಾಡಿದ್ರು. ಯಾಕೆಂದ್ರೆ ಜಿತೇಂದ್ರ ಕೊಟ್ಟಾರಿಯನ್ನು ನಾನು ಈ ಮೊದಲೆಲ್ಲ ಪರಿಚಯ, VHP ಇಂದ, ನಾನು ಸಂಘಟನೆಯ ಮೂಲದಿಂದ ಬಿಜೆಪಿ ಮೂಲದಿಂದ ಬಂದವಳಾದ ಕಾರಣ VHP ಇಂದ ಜಿತೇಂದ್ರ ಕೊಟ್ಟಾರಿ ಪರಿಚಯ ಇತ್ತು, ಆತ್ಮೀಯತೆನೇ ಇತ್ತು. ಬಿಜೆಪಿ ಸಹ ಒಟ್ಟಿಗೆ ಕೆಲಸ ಮಾಡಿದವರು. ವಿಶ್ ಮಾಡಿ ಹೋದ್ರು. ಜಿತೇಂದ್ರನು ನನ್ನ ಹತ್ರ ಮಾತಾಡ್ಲಿಲ್ಲ, ನಾನು ಜಿತೇಂದ್ರ ಹತ್ರ ಮಾತಾಡ್ಲಿಲ್ಲ. ಆದ ನಂತರ ಇವರನ್ನು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋದ್ರು. ನಾನು ಬರ್ಕೆಯಿಂದ ಹೊರಗೆ ನಿಂತಿದ್ದೆ, ಕಾರಲ್ಲಿ ಕೂತಿದ್ದೆ. 6:30ಗೆ ಇವರನ್ನು ತಂದಾಗ ಪುನಃ ನಾನು ಒಳಗೆ ಭೇಟಿಯಾಗ್ಲಿಕ್ಕೆ ಹೋಗುವಾಗ ಅಂಗಳದಲ್ಲಿ ಒಂದು 15 ಜನ ಇಟ್ಕೊಂಡು ಜಿತೇಂದ್ರ ಕೊಟ್ಟಾರಿ ಅಲ್ಲಿ ನಿಂತಿದ್ದ. ಎಲ್ಲ ಸಹಚರರು ನನಗೆ ಗೊತ್ತು, ಆದ್ರೆ ನಾನು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ಆ ದಿವಸ ಮಾತಾಡಲಿಲ್ಲ. ಇವರನ್ನು ಕರ್ಕೊಂಡು ಹೋಗಿ ಪುನಃ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಕೋರ್ಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಯಾಕಂದ್ರೆ ನನಗೆ ಪ್ರೊಸೀಜರ್ ಮಾಡ್ಲಿಕ್ಕೆ ಬೇಕಿತ್ತು, ಇವರ ಹತ್ರ ಮಾತಾಡ್ಲಿಕ್ಕೆ ಬೇಕಿತ್ತು. ಹಾಗಾಗಿ ಬಂದು ಪ್ರೊಸೀಜರ್ ಅಲ್ಲಿ ಕರ್ಕೊಂಡು ಹೋಗುವಾಗ ಜಿತೇಂದ್ರ ಕೊಟ್ಟಾರಿ ಅದೇ ಸ್ಟೇಷನ್ ನ ಅಂಗಳದಲ್ಲಿ ನಿಂತು
ಬಾಯಿಗೆ ಬಂದದ್ದು ಮಾತಾಡಿದ್ದೇನೆ. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಇವಳು ಸೌಜನ್ಯ ಕೇಸಿಗೆ ಇದು ಮಾಡುವಳ, ಮಹೇಶ್ ಶೆಟ್ಟಿ ತಿಮ್ಮರುಳಿ ಹಾಗೆ, ಇವಳೊಂದು ಹೆಣ್ಣಾಗಿ ಹೆಣ್ಮಕ್ಕಳಿಗೆ ಹೀಗೆ ಮಾಡೋ ಬಾಯಿಗೆ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನನ್ಗೆ ಆ ಟೈಮಿಗೆ ಏನು ಮಾಡ್ಬೇಕಂತ, ಆನಂತರ ನನ್ಗೆ ಆತನನ್ನು ನೋಡುವಾಗ ಅಸಹ್ಯ ಆಯ್ತು. ಯಾಕಂದ್ರೆ ನನ್ನನ್ನು ನೋಡಿ ಉಗುಳಿದ. ನನ್ಗೆ ಆಯ್ತು ಇವನಿಗೆ ಏನಾಗಿದೆ, ಆಗ ಬಂದು ವಿಶ್ ಮಾಡಿದವ ಸಡನ್ ಏನು, ಆಗ ಅವನಿಗೆ ಗೊತ್ತಿರ್ಲಿಲ್ಲ ನಾನು ತನುಷ್ ಶೆಟ್ಟಿಗೆ ಬೆಂಬಲಕ್ಕೆ ಬಂದದ್ದು ಅಂತ ಈ ರೀತಿ ವರ್ತನೆ ಮಾಡಿದೆ. ಎಲ್ಲರೂ ನಿಂತು ಶಾಕ್ ಆಗಿದ್ರು, ಪೊಲೀಸ್ನವರು ನೋಡ್ತಾ ಇದ್ರು. ಆದ್ರೆ ನನಗೆ ಅಲ್ಲಿ ಇಂಪಾರ್ಟೆಂಟ್ ಆ ದಿವಸ ಇವರನ್ನು ತುಂಬಾ ಲೇಟ್ ಮಾಡಿ, ಮೆಡಿಕಲ್ ಆದ ನಂತರ ಸ್ಟೇಷನ್ ಅಲ್ಲಿ ತುಂಬಾ ಲೇಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನನಗೆ ಅರ್ಥ ಆಯ್ತು ಇವತ್ತು ಬೇಲ್ ಆಗುದಿಲ್ಲ ಅಂತ. ಹಾಗೆ ಕರ್ಕೊಂಡು ಹೋಗೋ ಪ್ರೊಸೀಜರ್ ಮಾಡಿ ನಾನು ನೇರ ಕೋರ್ಟಿಗೆ ಹೋಗುವಾಗ ಸ್ಟೇಷನ್ ಒಳಗೆ ಹೋಗಿ ಹೇಳಿದೆ, ನನಗೆ ಆತನ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಉಂಟು, ಈಗ ನಾನು ಕೋರ್ಟಿಗೆ ಹೋಗಿ ಬರ್ತೇನೆ ಅಂತ ರೇಖಾ SI ಹತ್ರ ಹೇಳಿದೆ. ಆಯ್ತು ಅಂತ ಹೇಳಿದ್ರು. ಇವರನ್ನಲ್ಲಿ ಪ್ರೊಸೀಜರ್ ಮಾಡಿ ಜೈಲಿಗೆ ಅಲ್ಲಿಗೂ ಬಂದಿದ್ದಾರೆ. ಜಿತೇಂದ್ರ ಕೊಟ್ಟಾಗಿ 15 ಜನ ಇಟ್ಕೊಂಡು ಕೋರ್ಟಿಗೆ ಬಂದಿದ್ದ. ಆ ನಂತರ ಅಲ್ಲಿ ಕೋರ್ಟಲ್ಲಿ ಅಲ್ಲಿ ಬಂದವ ತಿರುಗಿ ಹೋದಾಗ ನಾನು ಇವರನ್ನು ಜೈಲಿನೊಳಗೆ ಕಳಿಸಿ ಆ ನಂತರ ಇಲ್ಲಿ ಸ್ಟೇಷನ್ಗೆ ಬರುವಾಗ ಜಿತೇಂದ್ರ ಕೊಟ್ಟಾಗಿ SI ರೇಖನ ಮುಂದೆ ಚೇರ್ ಹಾಕಿ ಕೂತಿದ್ದ. ಚೇರ್ ಹಾಕಿ ಕೂತ್ಕೊಳ್ಳುವಾಗ SI ಅವರು ನಿಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಅಂತ ನನ್ನನ್ನು ಹೊರಗೆ ನಿಲ್ಲಿಸುವಾಗ ನಾನು ಹೋಗಿ ಅವರ ನಡುವೆ ಚೇರ್ ಹಾಕಿ ಕೂತು SI ಹತ್ರ ಮಾತಾಡಿದೆ. ನನ್ನನ್ನು ನೋಡಿ ಹೋದ್ರು, ಮಾತಾಡ್ಲಿಲ್ಲ. ನಾನು ಆ ದಿವಸ 7:15 ಸ್ಟೇಷನ್ ಹೋಗುವಾಗ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಕೇಳುದಿಲ್ಲ SI ರೇಖಾ. 8:27 ನಾನು ಕಂಪ್ಲೇಂಟ್ ಕೊಟ್ಟು ನನಗೆ ಎಂಡೋರ್ಸ್ಮೆಂಟ್ ಕೊಡುದಿಲ್ಲ. CC ಕ್ಯಾಮೆರಾ ಫೂಟೇಜ್ ಅವರು ತೆಗೆದು ನೋಡಿದ್ರು, CC ಕ್ಯಾಮೆರಾದಲ್ಲಿ ಕಾಣ್ತಾ ಉಂಟು ಜಿತೇಂದ್ರ ನನಗೆ ಮಾತಾಡುದು ಎಲ್ಲ ಕಾಣ್ತಾ ಉಂಟು. ಆ ನಂತರ ಇವರಿಗೆ ಯಾರಿಂದ ಕಾಲ್ ಬಂತ ಗೊತ್ತಿಲ್ಲ, ಹೊರಗೆ ಹೋಗಿ ಮಾತಾಡಿದ್ರು, ತುಂಬಾ ಹೊತ್ತು ಮಾತಾಡಿ 10:27 ಆಗುವಾಗ ಆ ನಂತರ ನನಗೆ ಒಂದು ಕೋರ್ಟಿಗೆ ಹೋಗಿ ಅಂತ ನನಗೆ ಬರ್ಕೆ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಭಾರತಿ ಅವ್ರದ್ದು ಕಾಲ್ ಬಂತು, ಮೇಡಮ್ ದಯಮಾಡಿ ಹೊರಡಿ, ಯಾಕಂದ್ರೆ ನಾನು ಹೇಳಿದೆ FIR ಹಾಕದೆ ಈ ಸ್ಟೇಷನ್ ಇಂದ ಹೋಗುದಿಲ್ಲ, ಇಲ್ಲಿ ನಾನು ರಾತ್ರಿ ಆದ್ರೂ ಕುತ್ಕೊಳ್ತೇನೆ, CCTV ಫೂಟೇಜ್ ಅಲ್ಲಿ ಉಂಟು ಅಂತ ಹೇಳುವಾಗ ಭಾರತಿ ಅವರು ನನಗೆ ಕನ್ವಿನ್ಸ್ ಮಾಡಿ, ಮೇಡಮ್ ಲೀಗಲಿ ನಿಮ್ಗೆ ಗೊತ್ತುಂಟು ಸೋಷಿಯಲ್ ವರ್ಕರ್ ಆಗಿ, ದಯಮಾಡಿ ನಾವು ಕೋರ್ಟಿಗೆ ಹೋಗ್ಲಿಕ್ಕೆ ನಿಮ್ಗೆ ಅಕ್ನಾಲೇಜ್ಮೆಂಟ್ ಕೊಡ್ತೇವೆ, ಅದನ್ನ ಇಟ್ಕೊಂಡು ಹೋಗಿ ಅಂತ ಹೇಳಿದ್ರು. ಭಾರತಿ ಅವರಿಗೆ ಮರ್ಯಾದೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ನಾನು ಬಂದೆ, ಕೋರ್ಟಿಗೆ ಹೋದೆ. ಕೋರ್ಟಿಗೆ ಹೋಗಿ ನನಗೆ ಇದೇ 6th JMFC ಇಂದ ಇವನ ಮೇಲೆ FIR ದಾಖಲಿಸಬೇಕು ಅಂತ ಕೋರ್ಟ್ ಆದೇಶ ಮಾಡಿತ್ತು. FIR ಮಾಡಿದ್ರು 28 ತಾರೀಕಿಗೆ FIR ಮಾಡಿದ್ರು. FIR ಮಾಡಿದ್ಮೇಲೆ ನೋಡುವಾಗ ನಾನು ಎಣಿಸಿದೆ ಇದು ಏನಾಗ್ಬೋದು. ನಾನು ಸಹ ಈ FIR ಆದ ಕೂಡಲೇ ಇವತ್ತು ಪ್ರೆಸ್ ಮೀಟ್ ಮಾಡಿ ತನುಷ್ ಮಾಡುವಾಗ ಆ ಸಲ ಮಾಡಿ ಎಲ್ರಿಗೂ ಹೇಳ್ತಿದ್ರೆ ಏನಾಗ್ತಾ ಇರ್ಲಿಲ್ಲ. ನೋಡುವಾಗ SI ರೇಖಾ ಪಾಂಡೇಶ್ವರಕ್ಕೆ ಟ್ರಾನ್ಸ್ಫರ್ ಆದ್ರು. ಉಮೇಶ್ SI ಅವರು ಬಂದ್ರು, ನನ್ನನ್ನು ಕರೆದು ನೋಟಿಸ್ ಕೊಟ್ರು, B ರಿಪೋರ್ಟಿಗೆ ಹಾಕಿದ್ರು. ಇವರು SI ಅವರಿಗೆ ಏನು ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕೆಂದ್ರೆ ACP ಅವ್ರಿಗೆ ಒತ್ತಡ ಅನ್ನಿಸ್ಬೇಕು. B ರಿಪೋರ್ಟಿಗೆ ಹಾಕಿದ್ಮೇಲೆ ಈಗ ಕೋರ್ಟ್ ಅಲ್ಲಿ ನಾನು ಚಾಲೆಂಜ್ ಮಾಡಿದ್ದೇನೆ B ರಿಪೋರ್ಟ್ ಅನ್ನು. ಇದು ಯಾಕೆ ಹೇಳ್ತೇನೆಂದ್ರೆ ನಮ್ಗೆ ಗೊತ್ತಿಲ್ಲ, ನಮಗೆ ಯಾರು ಇಲ್ಲಿ ಉದ್ಯಮಗಳು ಅವರು ಇವರು ಅಂತಲ್ಲ, ತಪ್ಪು ಮಾಡಿದ ಮೇಲೆ ಆತನಿಗೆ ಶಿಕ್ಷೆ ಆಗ್ಲೇಬೇಕು. ನಾನಿದನ್ನು ಮುಕ್ತವಾಗಿ ಹೇಳೋದು, 2 ಸಲ ನಾನು RTI ದಾಖಲೆಗೆ ಹಾಕಿದ್ದೇನೆ CCTV ಫೂಟೇಜ್ ಬೇಕು ಅಂತ ವರ್ಕೆಯಲ್ಲಿ. ಒಂದು ಸಲ ನನಗೆ ಪೆನ್ ಡ್ರೈವ್ ಹಿಡ್ಕೊಂಡು ಬನ್ನಿ ಮೇಡಮ್ ನಾನು ಹಾಕಿ ಕೊಡ್ತೇನೆ ಹೇಳುವವರು, ನೆಕ್ಸ್ಟ್ ನನಗೆ 2 ಸಲ ಅಪೀಲಿಗೆ ಹೋದ್ರು ಸಹ ಪೆನ್ ಡ್ರೈವ್ ಕೊಡ್ಲಿಕ್ಕೆ CC ಫೂಟೇಜ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನಾನಿವತ್ತು ಈಗ ಕಮಿಷನರ್ ರೆಡ್ಡಿ ಅವರು ಬಂದಿದ್ದಾರೆ, ಅವರ ಹತ್ರ ನಾನು ಹೇಳುದು, ನೀವು ಬೇರೆ ಎಲ್ಲಿಯಾದ್ರೂ ಕೇಸುಗಳು ಹಾಕುವಾಗ ಯಾವ್ದಾದ್ರು ಒಂದು ಫೂಟೇಜ್ ನೋಡಿಕೊಂಡು ನೀವು FIR ದಾಖಲಿಸ್ತೀರಿ, ಅದನ್ನು ನೀವು ತಗೊಳ್ತೀರಿ, ನಿಮ್ಮ ಪರ್ಮಿಷನ್ ಇಲ್ಲದೆ, ಯಾಕೆಂದ್ರೆ ಅದು ಕಾನೂನಾತ್ಮಕವಾಗಿ ದಾರಿಯಲ್ಲಿ ಇರ್ಲಿ, ಯಾವುದೇ ಒಂದು ಮನೆಯಲ್ಲಿ ಇರ್ಲಿ CCTV ಫೂಟೇಜ್ ಕೊಡ್ಲೇಬೇಕು. ಆದ್ರೆ ನಾನಿವತ್ತು ಕೇಳ್ತಿದ್ದೇನೆ, ನಿಮ್ಮ ಸ್ಟೇಷನ್ ನ ಆವರಣದಲ್ಲೇ ಈ ರೀತಿ ಆಗುವಾಗ ಒಬ್ಬ ನೀವು ಯಾಕೆ CCTV ಫೂಟೇಜ್ ಕೊಡುವುದಿಲ್ಲ? ನಮ್ಗೆ ಕೊಡದಿದ್ರು ಚಿಂತೆ ಇಲ್ಲ, ಆ CCTV ಫೂಟೇಜ್ ನೀವು FIR ಹಾಕಿದ್ಮೇಲೆ ನಿಮ್ಮದೇ ಸ್ಟೇಷನ್ ನಮ್ಗೆ ಕೋರ್ಟಿಗೆ ಹೋಗಿ ಅಂತ ಆದೇಶ ಮಾಡುದು, ಕೋರ್ಟ್ ಇಂದ FIR ಹಾಕ್ಬೇಕು ಅಂತ ಆದೇಶ ಮಾಡಿದ ನಂತರ ನೀವು FIR ಹಾಕ್ತೀರಿ. ಆ FIR ಗೆ B ರಿಪೋರ್ಟ್ ಹಾಕುವವರೇ ನೀವೇ ಹೇಳಿದಾದ್ರೆ ನಾವು ಯಾಕೆ ಕೋರ್ಟಿಗೆ ಹೋಗ್ಬೇಕು, ನಾವು ಯಾವತ್ತೂ ಸ್ಟೇಷನ್ಗೆ ಬರಬೇಕು?